ವಕ್ಫ್ ಸಚಿವ ಏನಿದ್ದಾರೆ ಜಮೀರ್ ಅಹಮದ್ ಅವರ ಒಂದು ಖಾತೆ ಕಂಟ್ರೋಲ್ ಏನಿದೆ ಆಗ್ತಾ ಇದೆಯಾ, ಎಲ್ಲಿಂದ ಆಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಒಂದು ಖಾತೆ ಕಂಟ್ರೋಲ್ ಆಗ್ತಿರೋದು ಎಲ್ಲಿಂದ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ವಕ್ಫ್ ಸಚಿವರ ಒಂದು ಖಾತೆ ನಿರ್ವಹಣೆ ಮಾಡ್ತಿರುವಂತಹ ಒಂದು ಸೌದಿ ಅರೇಬಿಯಾದಿಂದಾನ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹಾಗಾದರೆ ನಿಮ್ಮ ಖಾತೆ ಯಾರು ಮತ್ತು ಎಲ್ಲಿಂದ ನಿರ್ವಹಣೆ ಆಗ್ತಿದೆ ಅಂತ ನೆಟ್ಟಿಗರು ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾರು ಇರಲಿಲ್ವಾ ಹ್ಯಾಂಡ್ಲರ್ಸ್ಗಳು, ಅದನ್ನು ಮೇಂಟೈನ್ ಮಾಡುವಂಥವರು? ಸೌದಿಯಿಂದಲೇ ನಿಮ್ಮ ಖಾತೆಯನ್ನು ಕಂಟ್ರೋಲ್ ಮಾಡಬೇಕಾ? ಅಲ್ಲಿ ಕೂತು ಕಂಟ್ರೋಲ್ ಮಾಡಬೇಕಾ ಅವರು? ಯಾಕೆ? ನೆಟ್ಟಿಗರು ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಶ್ನೆಗಳ ಕುರಿತಾಗಿ ವೈರಲ್ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೌದು, ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಆ ರೀತಿಯಾದಂತಹ ಬುದ್ಧಿವಂತರು, ವಿದ್ಯಾವಂತರು, ಕಂಟ್ರೋಲ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥವರು ಯಾರೂ ಇಲ್ವಾ? ಸೌದಿ ಅರೇಬಿಯಾದಿಂದ ಇವರು ಕಂಟ್ರೋಲ್ ಮಾಡಿಸಬೇಕಾ? ಅಲ್ಲಿನವರ ಮೇಲೆ ನಂಬಿಕೆ ಇದೆ, ಇಲ್ಲಿನ ಜನರ ಮೇಲೆ ನಂಬಿಕೆ ಇಲ್ವಾ? ನಿಮ್ಮನ್ನು ವೋಟ್ ಹಾಕಿ ಗೆಲ್ಲಿಸಿ ಆ ಒಂದು ಸ್ಥಾನದಲ್ಲಿ ಕೂರಿಸಿರುವಂಥವರೇ ಕರ್ನಾಟಕದ ಜನರು. ಅದು ನಿಮ್ಮ ಗಮನದಲ್ಲಿರಬೇಕು. ಜಮೀರ್ ಅಹಮದ್ ಅವರಿಗೆ ವಕ್ಫ್ ಸಚಿವರಾಗಿ ನಡೆದುಕೊಳ್ತಾ ಇರುವಂತಹ ರೀತಿ ಇದು ಸರಿನಾ ಅನ್ನುವಂಥ ವಿಚಾರ ನೆಟ್ಟಿಗರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ಖಾತೆ ಕಂಟ್ರೋಲ್ ಆಗ್ತಾ ಇರೋದು, ನಿರ್ವಹಣೆ ಆಗ್ತಾ ಇರೋದು ಅಥವಾ ಮಾಡ್ತಾ ಇರೋದು ಸೌದಿ ಅರೇಬಿಯಾದಿಂದ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇದು ಖಚಿತ ಇರಬಹುದು, ಇಲ್ಲದೇ ಇರಬಹುದು. ಆದರೆ ಒಂದು ವೇಳೆ ಇದೇ ನಿಜ ಆಗಿದ್ರೆ ಯಾಕೀಗ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರೆಲ್ಲರೂ ಕೂಡ. ನಿಮ್ಮ ಖಾತೆಯನ್ನು ಯಾರು ಎಲ್ಲಿಂದ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಏನಿತ್ತು, ಅದಕ್ಕೆಲ್ಲೋ ಒಂದು ಕಡೆ ಅವರೇ ಉತ್ತರವನ್ನು ಹುಡ್ಕೊಂಡಂತೆ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಯಾರೂ ಕೂಡ ನಿಮಗೆ ಸಿಗಲಿಲ್ವಾ ನಿಮ್ಮ ಖಾತೆಯನ್ನು ಹ್ಯಾಂಡಲ್ ಮಾಡೋಕ್ಕೆ ಅಥವಾ ನಿಮ್ಮ ಅಕೌಂಟನ್ನು ಮೇಂಟೈನ್ ಮಾಡೋಕ್ಕೆ? ಜಮೀರ್ ಅಹಮದ್ ಖಾನ್ ಅವರ ಒಂದು ಖಾತೆ ಏನಿದೆ ಅದನ್ನು ಹ್ಯಾಂಡಲ್ ಮಾಡುವಂಥವರು ಬೇರೆ ಕಡೆಯಿಂದ, ಅಂದರೆ ಸೌದಿ ಅರೇಬಿಯಾದಿಂದ ಮೇಂಟೈನ್ ಮಾಡ್ತಾ ಇದ್ದಾರೆ, ಅಲ್ಲಿ ಒಬ್ಬರನ್ನ ನೇಮಿಸಿದ್ದಾರೆ ಎನ್ನುವಂತಹ ವಿಚಾರ ಊಹಾಪೋಹದ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಅದೇ ವಿಚಾರವಾಗಿ ಕ್ವಶನ್ ಮಾಡ್ತಾ ಇದ್ದಾರೆ. ನಿಮಗೆ ಕರ್ನಾಟಕದಲ್ಲಿ ಯಾರು ಸಿಗಲೇ ಇಲ್ವಾ ಸ್ವಾಮಿ? ಯಾಕೆ ಅವ್ರ ಮೇಲೆ ನಿಮಗೆ ನಂಬಿಕೆನೇ ಇಲ್ವಾ? ಅಲ್ಲಿ ಅವ್ರಿಗೆ ಯಾಕೆ ಕೊಟ್ಟಿದ್ದೀರಾ? ಕರ್ನಾಟಕ ಜನರ ಓಟ್ ಬೇಕು, ಕರ್ನಾಟಕ ಜನರು ಟ್ಯಾಕ್ಸ್ ಕಟ್ತಾರಲ್ಲ ಆ ದುಡ್ಡಿನಿಂದ ನೀವು ಅಧಿಕಾರವನ್ನು ಮಾಡಬೇಕು, ಎಲ್ಲ ರೀತಿಯಾದಂಥ ಸೌಲಭ್ಯವನ್ನು ಪಡಿಬೇಕು. ಕರ್ನಾಟಕದಿಂದನೇ ಆರಿಸಿ ಬಂದು ಕರ್ನಾಟಕದ ಜನರ ಒಂದು ಋಣದಲ್ಲಿರುವಂತಹ ನೀವು ನಿಮ್ಮ ಕೆಲಸವನ್ನು ವಹಿಸೋಕ್ಕೆ ಕರ್ನಾಟಕದವರು ಬೇಡ ಯಾಕೆ ಎನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇದೆ. ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಈ ಒಂದು ನಡೆ ಜನರಿಗೆ ಇಷ್ಟ ಆಗ್ತಾ ಇಲ್ಲ. ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದು ಸರಿನಾ? ನಿಮಗೆ ಯಾರು ಕೂಡ ಸಿಗಲಿಲ್ವಾ ಇಲ್ಲೂ ಕರ್ನಾಟಕದಲ್ಲಿ ಎನ್ನುವಂತಹ ರೀತಿಯಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ ಎಲ್ಲ ಜನರು ಕೂಡ. ಇದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಏನು ಉತ್ತರ ಕೊಡ್ತಾರೆ ಕಾದು ನೋಡ್ಬೇಕು. ಯಾಕಂದರೆ ಈ ವಿಚಾರ ವೈರಲ್ ಆಗ್ತಾ ಇದೆ. ಅವರು ಒಂದು ವೇಳೆ ಇದನ್ನು ನಿಜವಾಗ್ಲೂ ಕೂಡ ಅವ್ರು ಮಾಡಿದರೆ, ಅಲ್ಲಿಂದ ಏನಾದರೂ ಮೇಂಟೈನ್ ಆಗ್ತಾ ಇದ್ರೆ ಸೌದಿ ಅರೇಬಿಯಾದಿಂದ, ಅದ್ರ ಬಗ್ಗೆ ಇವರೇ ಉತ್ತರವನ್ನು ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಇಲ್ಲ ಅಂತಂದರೆ ಜನರು ಇನ್ನೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾರೆ. ಯಾಕೆ ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಏನು ಕತೆ ಎತ್ತಾ, ಅಲ್ಲಿ ಅವರು ಯಾಕೆ ಬೇಕಾಯ್ತು ಇವರಿಗೆ, ಇಲ್ಲಿ ಯಾರು ಇಲ್ವಾ ಅನ್ನುವಂಥ ರೀತಿಯಲ್ಲಿ ಮತ್ತೆ ಸಾಕಷ್ಟು ಪ್ರಶ್ನೆಗಳು ಬಂದೇ ಬರುತ್ತೆ. ಹೀಗಾಗಿ ಜಮೀರ್ ಅಹಮದ್ ಅವರ ಈ ಒಂದು ನಡೆ, ಈ ಒಂದು ವಿಚಾರ ಏನಿದೆ ನಿಜಕ್ಕೂ ಕೂಡ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.